ಹಾಗೆ ನೆಕ್ಸ್ಟ್ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಬಿಜೆಪಿ ನಾಯಕರು ಬಂದರು, ಕಾರ್ಯಕರ್ತರು ಜಮಾಯಿಸಿದ್ರು. ಹೈಗ್ರೌಂಡ್ಸ್ ಪೊಲೀಸರ ವಶದಲ್ಲಿ ಆರ್ ಅಶೋಕ್ ಅಂಡ್ ಟೀಮ್ ಇತ್ತು. ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ 30ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಹಾಗಾಗಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಿಜೆಪಿ ನಾಯಕರು ಮುಂದಾದರು. ಇನ್ನು ಸ್ವಲ್ಪ ಹೊತ್ತರಲ್ಲೇ ಕಮಿಷನರ್ ಕಚೇರಿಗೆ ಬಿಜೆಪಿ ನಾಯಕರ ತಂಡ ಭೇಟಿ ಕೊಡುತ್ತೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಬಂದಂತಹ ಸಂದರ್ಭದಲ್ಲಿ ಅಲ್ಲಿಂದ ಕಮಿಷನರ್ ಅವರನ್ನ ಭೇಟಿಯಾಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತೋದ್ರು. ಅದು ಕಾಲ್ನಡಿಗೆಯಲ್ಲೇ ಗಮನಿಸಿ. SP ಹೇಳ್ತಾರೆ ಕಾರ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅದರಲ್ಲಿ ಹೋಗಿ ಅಂತ. ಬೇಡ ನಮ್ಮ ಮತ್ತೆ ಮೊಟ್ಟೆ ಹೊಡ್ಸಕ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಅವರು ಆಕ್ರೋಶವನ್ನ ಹೊರಹಾಕಿ ಕಾಲ್ನಡಿಗೆಯಲ್ಲೇ ಹೋದ್ರು. ಹಿಂಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಿಂದ ಕಮಿಷನರ್ ಆಫೀಸು ಬಹಳ ಹತ್ರ ಇದೆ, ವಾಕಬಲ್ ಡಿಸ್ಟೆನ್ಸ್ ಇದೆ, ನಾವು ನಡ್ಕೊಂಡೇ ಹೋಯ್ತೀವಿ ಬೇಡ ಅಂತೇಳಿ ಹೋದದ್ದು. ಇದು ವಶಕ್ಕೆ ಪಡೆಯುವ ಸಂದರ್ಭದ ವಿಡಿಯೋ. ಆರ್ ಅಶೋಕ್ ಅವ್ರನ್ನ ನೋಡ್ತಾ ಇದ್ದೀರಲ್ಲ, ವಶಕ್ಕೆ ಪಡ್ತಾ ಇದ್ದಾರೆ. ಜೊತೆಗೆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ವಶಕ್ಕೆ ಪಡ್ಕೊಂಡ್ರು. ನೋಡಿ, ಜನಾರ್ದನ ರೆಡ್ಡಿ ಅವರು ಕೂಡ ಅಲ್ಲೇ ಇದ್ದಾರೆ. ಬಿಜೆಪಿಯ ನಾಯಕರೆಲ್ಲರೂ ಕೂಡ ಪೊಲೀಸರ ವಶದಲ್ಲಿ. ಕಾರ್ಯಕರ್ತರು, ಹಿರಿಯ ನಾಯಕರು ಎಲ್ಲರೂ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ದವರು ಎಲ್ಲರೂ ಅರೆಸ್ಟ್ ಮಾಡಿದ್ರು. ದೇಶದ್ರೋಹಿ ರಾಹುಲ್ ಗಾಂಧಿಗೆ, ದೇಶದ್ರೋಹಿ ರಾಹುಲ್ ಗಾಂಧಿಗೆ, ದೇಶದ್ರೋಹಿಗೆ ಬೆಂಬಲ ಕೊಡುವ ರಾಹುಲ್ ಗಾಂಧಿಗೆ, ದೇಶದ್ರೋಹಿ ಬೆಂಬಲ ಕೊಡ್ತಾ ಇರೋ ಕಾಂಗ್ರೆಸ್ ಪಾರ್ಟಿಗೆ, ರಾಹುಲ್ ಗಾಂಧಿಗೆ, ರಾಹುಲ್ ಗಾಂಧಿಗೆ. It is all because of the Congress. The youngster future has been destroyed because of the Congress. Congress anta ketta paksha rajya paksha. For whatever situation today, it is all because of the Congress. The youngster future has been destroyed because of the Congress. Congress anta ketta paksha rajya paksha. For whatever situation today, it is all because of the Congress. The youngster future has been destroyed because of the Congress. Congress anta ketta. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಬಿಜೆಪಿ ನಾಯಕರನ್ನ ಜೊತೆಗೆ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಂತೆ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ನಿಂದ ಈಗ ಕಾಲ್ನಡಿಗೆಲ್ಲೇ ಹೋಗ್ತಾ ಇದ್ದಾರಾ ಕಮಿಷನರ್ ಕಚೇರಿಗೆ? ಹೆಂಗೆ ಶರತ್, ಇವತ್ತು ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು, ಮತ್ತೆ SR ವಿಶ್ವನಾಥ್ ಅವರಾಗಿರ್ಬೋದು, ಹಲವಾರು ಸಪ್ತಗಿರಿಗೌಡ ಆಗಿರ್ಬೋದು ಸೇರಿದಂತೆ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮೊಟ್ಟೆ ಎಸೆತ ಕೂಡ ಆಗಿರ್ತಕ್ಕಂಥದ್ದು. ಮೊಟ್ಟೆ ಎಸೆತ ಆದಂತಹ ಸಂದರ್ಭ ಅದು ತೀವ್ರ ಸ್ವರೂಪಕ್ಕೂ ಕೂಡ ಪಡೆದುಕೊಂಡಿದೆ. ಹಾಗಾಗಿ ಎಲ್ಲ ಬಿಜೆಪಿ ನಾಯಕರು ಸಹಿತ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೂ ಕೂಡ ಧಾವಿಸಿದ್ರು. ಅಲ್ಲಿ ಕೂಡ ಒಂದಿಷ್ಟು ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದ್ರು. ಅದಾದ ಬಳಿಕ ಈಗ ಪೊಲೀಸ್ ಕಮಿಷನರ್ ಆಫೀಸಿಗೂ ಕೂಡ ಬಿಜೆಪಿ ನಾಯಕರು ಅಲ್ಲಿಂದಲೂ ಕೂಡ ತೆರಳ್ತಾ ಇದ್ದಾರೆ ಅನ್ನುವಂಥದ್ದು. ನೇರವಾಗಿ ಮೊಟ್ಟೆ ಎಸೆತಿರ್ತಕ್ಕಂಥವ್ರನ್ನ ಬಂಧಿಸಬೇಕು, ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಆಗ್ರಹ. ಯಾಕಂತಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಅದು ಸರ್ವೇ ಸಾಮಾನ್ಯ. ಆದ್ರೆ ಮೊಟ್ಟೆ ಎಸೆಯುವಂಥದ್ದು ಅದಕ್ಕೆ ಪೊಲೀಸರು ಯಾವ ರೀತಿಯಾಗಿ ಅನುವು ಮಾಡಿಕೊಟ್ರು, ಕೂಡಲೇ ಆ ಕಾರ್ಯಕರ್ತರ ಬಂಧನ ಮಾಡಬೇಕು, ಅವ್ರ ಮೇಲೆ ಕ್ರಮ ಹಾಕ್ಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಒಂದು ಆಕ್ರೋಶ ಕೂಡ ಮತ್ತೆ ಆಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಾಗಿರ್ಬೋದು ಮತ್ತೆ ಬಿಜೆಪಿಯ ಹಲವು ನಾಯಕರ ಜೊತೆಲೆ ಒಂದು ಪೊಲೀಸ್ ಕಮಿಷನರ್ ಕಚೇರಿಗೆ ತೆರಳಿ ಒಂದು ಏನು ಮೊಟ್ಟೆ ಎಸೆತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಕ್ತವಾಗಿರುವ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ದೂರನ್ನ ನೀಡಲಿಕ್ಕೆ ನೇರವಾಗಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಈಗ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ನಮ್ಮನ್ನ ಪೊಲೀಸ್ ಕಸ್ಟಡಿಯಲ್ಲಿ ಕರ್ಕೊಂಡು ಹೋದ್ರು, ಪೊಲೀಸ್ ಕಸ್ಟಡಿಯಲ್ಲಿದ್ರು, ಮೊಟ್ಟೆ ದಾಳಿ ಆಯಿತು, ಕೋಲಿಂದ ಹೊಡೆಯೋದಕ್ಕೆ ಟ್ರೈ ಮಾಡಿದ್ದಾರೆ. ಅವರೆಲ್ಲ ಗೂಂಡಾಗಳು, ರಾಜ್ಯದಲ್ಲಿ ಕೊತ್ವಾಲ ಆಡಳಿತ ಇದೆ, ಪೊಲೀಸ್ ಕಸ್ಟಡಿಯಲ್ಲಿರಬೇಕಾದ್ರೇನೆ ನಮ್ಮ ಮೇಲೆ ಹಲ್ಲೆ ಆಗಿದೆ, ಲಾಯರ್ ವೇಷದಲ್ಲಿದ್ದವನೊಬ್ಬನಿಂದ ಹಲ್ಲೆ ಆಗಿದೆ ಅನ್ನೋ ನೇರ ಆರೋಪವನ್ನ ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರೆ. ಕೊಲೆ ಮಾಡೋ ಉದ್ದೇಶ ಇತ್ತೋ ಏನೋ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪಾಕ್ ಏಜೆಂಟ್ರು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಿರೋದು ಆರ್ ಅಶೋಕ್ ಅವರು. ಅದಾದ್ಮೇಲೆ ಈ ಹಲ್ಲೆಯನ್ನ ಖಂಡಿಸಿ ಪಾದಯಾತ್ರೆ ಮೂಲಕ ಕಮಿಷನರ್ ಕಚೇರಿಗೆ ಹೋಗ್ತೀವಿ, ನಾವು ಕಂಪ್ಲೇಂಟ್ ಕೊಡ್ತೀವಿ, ಗೂಂಡಾ ಕಾಯ್ದೆ ಅಡಿಯಲ್ಲಿ ಈ ಗೂಂಡಾಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಆರ್ ಅಶೋಕ್ ಅವರು ಆಗ್ರಹಿಸ್ತಾ ಇದ್ದಿದ್ದು.